ಗೃಹಜ್ಯೋತಿ ಕರುನಾಡಿನ ಮನೆ ಮನೆಗಳನ್ನು ಬೆಳಗಿದಂತಹ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ಪರಿಶೀಲನೆ ಶುರುವಾಗಿದೆ. ಮನೆ ಮನೆಗೂ ಭೇಟಿ ನೀಡ್ತಾ ಇರೋ ಸಿಬ್ಬಂದಿ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಗೃಹಜ್ಯೋತಿ ದಾಖಲೆ ಪರಿಶೀಲನೆಗೆ ಜಾತಿ ಪ್ರಮಾಣ ಪತ್ರವನ್ನು ಸರ್ಕಾರ ಕೇಳಿದಕ್ಕೆ ವಿಪಕ್ಷಗಳು ಟೀಕಿಸ್ತಾ ಇದೆ. ಇದಕ್ಕೆ ಇಂಧನ ಸಚಿವರು ಕೊಟ್ಟ ಉತ್ತರ ಏನು ತೋರಿಸ್ತೀವಿ ನೋಡಿ. ಇದೇನಾ ನಿಮ್ಮನೆ ಕರೆಂಟ್ ಮೀಟರ್, ಎಲ್ಲಿ ಜೂನ್ ತಿಂಗಳ ಕರೆಂಟ್ ಬಿಲ್ ತೋರಿಸಿ, ಹೀಗೆಲ್ಲ ಪ್ರಶ್ನೆ ಮಾಡ್ತಿರೋ ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿ. ಹೌದು ವೀಕ್ಷಕರೇ, ಜುಲೈ 1 ಬುಧವಾರದಿಂದ ರಾಜ್ಯದ 5 ಹೆಸ್ಕಾಂ ವ್ಯಾಪ್ತಿಯಲ್ಲಿ ಗೃಹಜ್ಯೋತಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಆರಂಭವಾಗಿದೆ. ಹೆಸ್ಕಾಂ ಎಂಡಿ ಅವರು ಆಗಮಿಸಿ ಒಂದು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹುಬ್ಬಳ್ಳಿಯ ಗೋಪನಕೊಪ್ಪದಲ್ಲಿ ಅನೇಕ ಕಡೆ ಸ್ವತಃ ಹೆಸ್ಕಾಂ ಎಂಡಿ ಅವರು ಧಾವಿಸಿ ಬಂದು ಏನೆಲ್ಲ ಪರಿಶೀಲನೆ ನಡೀತಾ ಇದೆ, ಯಾವ ರೀತಿಯಾಗಿ ಪುನರ್ ಪರಿಶೀಲನೆ ಕಾರ್ಯ ನಡೀತಾ ಇದೆ ಅಂತ ಒಂದು ಪರಿಶೀಲನೆ ಮಾಡುವಂಥ ಒಂದು ಕಾರ್ಯವನ್ನು ಆರಂಭಿಸಿರುವಂಥದ್ದು. ಹೆಸ್ಕಾಂ ಸಿಬ್ಬಂದಿ ಇದೀಗ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮನೆಗೆ ಯಾರೆಲ್ಲ ಗೃಹಜ್ಯೋತಿಯ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಂದ ಮಾಹಿತಿ ಸಂಗ್ರಹವನ್ನು ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಆರಂಭ ಮಾಡ್ತಿರುವಂಥದ್ದು. ಸ್ಟಾರ್ಟಿಂಗ್ ಇಂದ ಈಗ ಯಾಕೆಂದ್ರೆ ನಿನ್ನೆ ನಮಗೆ ಎಲ್ಲ ಲಿಂಕ್ ಶೇರ್ ಆಯಿತು ಅದ್ರದ್ದು ಆ್ಯಪ್ ಮೂಲಕ, ಮತ್ತು ಅದ್ರ ಜೊತೆಗೆ ಫಾರ್ಮ್ಯಾಟ್ ಇದೆ, ಅದರಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತೇವೆ. ಇದ್ರ ಉದ್ದೇಶ ಹೆಚ್ಚುವರಿ ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಿ ವ್ಯಾಲಿಡೇಷನ್ ಮಾಡೋ ಒಂದು ಕಾರ್ಯಕ್ರಮ ಇದು. 2 ತಿಂಗಳ ಕಾಲ ನಡೆಯುವ ಪುನರ್ ಪರಿಶೀಲನಾ ಕಾರ್ಯದಲ್ಲಿ ಮೀಟರ್ ರೀಡರ್ಗಳು ಮತ್ತು ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ಬಳಿ ದಾಖಲೆ ಪಡೆದು ಸೇವಾ ಸಿಂಧು ತಂತ್ರಾಂಶದಲ್ಲಿ ಸಂಗ್ರಹಿಸಲಿದ್ದಾರೆ. ಇನ್ನು ಫಲಾನುಭವಿಗಳು ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ ಹಾಗೂ ಅರ್ಜಿದಾರರ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ವೃತ್ತಿ ವಿವರ ಮತ್ತು ಆದಾಯ ತೆರಿಗೆ ಪಾವತಿದಾರ ಆಗಿದ್ದರೆ ಪಾನ್ ಕಾರ್ಡ್ ಸಲ್ಲಿಸಬೇಕಾಗಿದೆ. ಉಚಿತ ವಿದ್ಯುತ್ ನೀಡಲು ಜಾತಿ ಪ್ರಮಾಣ ಪತ್ರ ಯಾಕೆ? ವಿಪಕ್ಷಗಳ ಕಿಡಿ. ಮನೆ ಭೇಟಿಯ ಸಂದರ್ಭದಲ್ಲಿ ಫಲಾನುಭವಿಗಳು ಪ್ಯಾನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಯಾಕೆ ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ ಖಾತೆಯಲ್ಲಿ ಪ್ರಶ್ನಿಸಿದ್ದಾರೆ. ಜೆಡಿಎಸ್ ಕೂಡ ಎಕ್ಸ್ ಖಾತೆಯಲ್ಲಿ ಇದೇ ಪ್ರಶ್ನೆ ಎತ್ತಿದೆ. ಇನ್ನು ಗೃಹಜ್ಯೋತಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಲಾಗ್ತಿಲ್ಲ, ಫಲಾನುಭವಿಗಳ ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ ಅಷ್ಟೇ, ಯೋಜನೆಯ ಫಲಾನುಭವಿಗಳಿಗೆ ಯೋಜನೆ ಮುಂದುವರಿಯಲಿದೆ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಇನ್ನು ಜಾತಿ ಪ್ರಮಾಣ ಪತ್ರ ನೀಡಬೇಕಾ ಬೇಡವಾ ಅನ್ನೋ ಪ್ರಶ್ನೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದು ಹೀಗೆ. ಪರಿಷ್ಕರಣೆ ಇಲ್ಲ, ಗೃಹಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದೀವಿ. ಅದು ಅರ್ಹರಲ್ಲದ ಯಾರು ಇದ್ಬಿಟ್ಟು ಅವ್ರನ್ನ ಮಾತ್ರ ಇದು ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ ಅದ್ರ ಪಕ್ಕ ಅವ್ರಿಗೆ ಕೊಡ್ತೀವಿ. ನೋಡಿ, ಜಾತಿ ಪತ್ರ ಕೊಡ್ಬೇಕು, ಜಾತಿ ಹೆಸರು ಮಾಡಿದ್ರೆ ಸಾಕು. ಇನ್ನು SIRಗೆ ಕೌಂಟರ್ ಕೊಡುತ್ತಾ ಗೃಹಜ್ಯೋತಿ ಯೋಜನಾ ಪರಿಶೀಲನೆ ಅನ್ನುವ ಬಗ್ಗೆ ಪ್ರಶ್ನೆ ಮೂಡಿಸಿದೆ. ಸರ್ಕಾರ ಪರೋಕ್ಷವಾಗಿ ಮತದಾರರ ಮಾಹಿತಿ, ಜಾತಿ ಸಂಗ್ರಹಕ್ಕೆ ಮುಂದಾಗಿರೋ ಹಿನ್ನೆಲೆ ಈ ಅನುಮಾನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.